ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಿನ್ನೆ ದಿವಸ ನಾವು ವ್ಯವಹಾರ ಅಧ್ಯಯನದ 3ನೇ ಘಟಕ ವ್ಯವಹಾರದ ಜಾಗತೀಕರಣ ಅನ್ನುವಂಥ ಒಂದು ಘಟಕವನ್ನ ನಾವು ನಿನ್ನೆ ದಿವಸ ಅಧ್ಯಯನ ಮಾಡಿದ್ದೀವಿ. ಈ ಒಂದು ನಿನ್ನೆ ದಿನದ ಪಾಠದಲ್ಲಿ ನಾವು ಜಾಗತೀಕರಣದ ಅರ್ಥ, ಜಾಗತೀಕರಣದಲ್ಲಿ ಅಡಕವಾಗಿರುವಂತಹ ಅಂಶಗಳು, ಜಾಗತೀಕರಣದ ಲಕ್ಷಣಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ದಿವಸ ಜಾಗತೀಕರಣದ ಅನುಕೂಲತೆಗಳನ್ನ, ಅನಾನುಕೂಲತೆಗಳನ್ನ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ WTO ಅನ್ನುವಂತ ಒಂದು ಸಂಘಟನೆಯನ್ನ ನಾವು ಇವತ್ತಿನ ದಿವಸ ಅಧ್ಯಯನ ಮಾಡೋಣ. ಈ ವ್ಯವಹಾರ ಕ್ಷೇತ್ರಕ್ಕೆ ಜಾಗತೀಕರಣ ಅನ್ನೋದು ಹೊಸದೇನೋದಲ್ಲ. 1870ರಿಂದ 1913 ತನಕ ಕೂಡ ಜಾಗತೀಕರಣ ವ್ಯವಹಾರ ಕ್ಷೇತ್ರದಲ್ಲಿ ತನ್ನದೇ ಇರುವಂತಹ ಒಂದು ಪಾತ್ರವನ್ನು ನಿಭಾಯಿಸಿತು. 1980ರ ನಂತರದಲ್ಲಿ ಜಾಗತೀಕರಣ ತೀವ್ರಗತಿಯಲ್ಲಿ ಪ್ರಗತಿಯನ್ನು ಸಾಧಿಸಿದ್ದು, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರಗಳ ಒಂದು ಆರ್ಥಿಕ ಸುಧಾರಣೆಗಳಲ್ಲಿ ಬೆಳಕಿನ ತರೋದ್ರ ಮೂಲಕ ಇವತ್ತ ಜಗತ್ತಿನಾದ್ಯಂತ ಉಂಟಾಗಿರುವಂತಹ ತಾಂತ್ರಿಕ ಮತ್ತು ಸಂಪರ್ಕ ಸಾಧನೆಗಳಾಗಿರ್ಬೋದು ಅಥವಾ ಅಂತರ್ಜಾಲದ ಸಂವಹನಗಳಿಂದಾಗಿ ದೊಡ್ಡ ಪ್ರಮಾಣದ ವ್ಯವಹಾರದ ಘಟಕಗಳಾಗಿ ನಿರ್ಮೂಲಗೊಂಡಿದಾವ, ಮೀನ್ಸ್ ನಿರ್ಮಾಣಗೊಂಡಿದಾವ. ಆ ಮೂಲಕ ಇವತ್ತು ಕೇವಲ ಯಾವುದೇ ಚಟುವಟಿಕೆಗಳು ಕೇವಲ ಅವಳ ಸ್ಥಾಪನಾ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಜಗತ್ತಿನಾದ್ಯಂತ ವಿಸ್ತರಣೆ ಆಗಿದಾವ. ಹಿಂಗಾಗಿ ಯಾವಾಗ ಎಲ್ಲಾ ಉತ್ಪಾದಕ ಚಟುವಟಿಕೆಗಳು ಸ್ಥಾಪನಾ ಸ್ಥಳಕ್ಕೆ ಸೀಮಿತವಾಗಿರುತ್ತೆ, ಜಗತ್ತಿನಾದ್ಯಂತ ವಿಸ್ತರಣೆ ಆಗಿದೆಯೋ, ಇದರಿಂದ ಪ್ರಪಂಚದಾದ್ಯಂತ ಇರುವಂತಹ ದೇಶಗಳ ಮತ್ತೆ ನಿಕಟವಿರುವಂತಹ ಮತ್ತು ಪರಸ್ಪರವಾಗಿರುವಂತಹ ಅನ್ಯೋನ್ಯ ಸಂಬಂಧ ಉಂಟಾಗಿ ವ್ಯವಹಾರ ಮತ್ತು ಮಾರುಕಟ್ಟೆ ವಿಶ್ವವ್ಯಾಪಿ ಕಂಡು ಬರ್ತಾ ಇದೆ. ಆ ನಿಟ್ಟಿನೊಳಗೆ ಜಾಗತೀಕರಣದ ಅರ್ಥವನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ ಪ್ರಕಾರ ಸರಕು ಮತ್ತು ಸೇವೆಗಳು ಹಾಗೂ ಅಂತಾರಾಷ್ಟ್ರೀಯ ಬಂಡವಾಳದ ಹರಿವು ತೀವ್ರ ಮತ್ತು ವ್ಯಾಪಕವಾಗಿರುವಂತಹ ತಾಂತ್ರಿಕತೆಯ ಪ್ರಸರಣಗಳ ಮೂಲಕ ವಿಶ್ವದಾದ್ಯಂತ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆಯ ಗಡಿಯಾಚೆಗಿನ ವ್ಯವಹಾರಗಳಿಂದಾಗಿ ಹೆಚ್ಚುತ್ತಿರುವಂತಹ ಒಂದು ದೇಶಗಳ ಅಂತರ್ ಸ್ವಾವಲಂಬನೆ ಏನಂತ ಜಾಗತೀಕರಣ ಅಂತ ಕರೆದ್ರು. ಸೊ ಜಾಗತೀಕರಣದ ಹಲವಾರು ವ್ಯಾಖ್ಯೆಗಳನ್ನು ನೋಡಿದಾಗ ಜಾಗತೀಕರಣ ಸರಕು ಮತ್ತು ಸೇವೆಗಳ ಹೆಚ್ಚುತ್ತಿರುವಂತಹ ಗಡಿಯಾಚೆಯ ಚಲನೆ ಆಗಿರ್ಬೋದು, ಬಂಡವಾಳದ ತಾಂತ್ರಿಕತೆಯ ಮಾಹಿತಿಯ ಅಂತಾರಾಷ್ಟ್ರೀಯ ಹರಿವಾಗಿರ್ಬೋದು, ಇಡೀ ವಿಶ್ವವನ್ನೇ ಒಂದು ಮಾರುಕಟ್ಟೆಯನ್ನಾಗಿಸಿಕೊಂಡು ಕಚ್ಚಾ ವಸ್ತುಗಳು ಮತ್ತು ಇತರ ಸಂಪನ್ಮೂಲಗಳನ್ನ ವಿಶ್ವದ ಅಗ್ರವಾದಂತಹ ಮಾರುಕಟ್ಟೆಯನ್ನು ಪಡೆಯುವಂತಹ ಉದ್ದೇಶಕ್ಕಾಗಿ ವಿಶ್ವದ ಯಾವುದೇ ಪ್ರದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದಿಸುವುದೇ ಜಾಗತೀಕರಣ ಅಂತ ಒಂದು ಅರ್ಥವಾಗಿ ನೋಡಿದ್ದೀವಿ. ಇದರಲ್ಲಿ ಅಡಕವಾಗಿರುವಂತಹ ಅಂಶಗಳನ್ನು ನೋಡಬೇಕಾದ್ರೆ ವಿಶ್ವದಾದ್ಯಂತ ಆಧುನಿಕ ಸಂಪರ್ಕ ಜಾಲ, ಸಂಚಾರ ಸೌಲಭ್ಯಗಳು, ಕಾನೂನಿನ ಮೂಲಭೂತ ಸ್ಥಿರತೆ, ಪ್ರಜ್ಞಾಪೂರ್ವಕ ಆರ್ಥಿಕ, ತಾಂತ್ರಿಕ, ರಾಜಕೀಯ ಹಾಗೂ ಸಂಸ್ಕೃತಿಗಳಲ್ಲಿ ವಿನಿಮಯವನ್ನು ತೋರಿಸುವಂತದ್ದಾಗಿರ್ಬೋದು, ರಾಜಕೀಯ ಅರಿಕೆಗಳಿಂದ ಗಡಿಭಾಗಗಳ ಸಂಬಂಧಗಳ ಮೂಲಕ ಅಂತಾರಾಷ್ಟ್ರೀಯ ಬಂಡವಾಳ ಮತ್ತು ವ್ಯಾಪಾರವನ್ನು ಪ್ರೋತ್ಸಾಹಿಸುವುದು, ಆಮದು ಮತ್ತು ರಫ್ತುಗಳ ಸುಂಕಗಳನ್ನು ನಿರ್ಮೂಲನೆ ಮಾಡಿ ಮುಕ್ತ ವಲಯಗಳನ್ನ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಜಾಗತೀಕರಣದಲ್ಲಿ ಅಡಕವಾಗಿರುವಂತಹ ಪ್ರಮುಖ ಅಂಶಗಳು. ಜಾಗತೀಕರಣದ ಲಕ್ಷಣಗಳನ್ನು ನೋಡಬೇಕಾದ್ರೆ ವಿಶ್ವದ ಆರ್ಥಿಕತೆ ಏರಿಕೆಗಿಂತ ತೀವ್ರವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚು ಮಾಡ್ತಾ ಇದೆ. ಜೊತೆಗೆ ಬಂಡವಾಳವನ್ನ ವೃದ್ಧಿಸಿ ಬಂಡವಾಳದ ಹರಿವನ್ನ ಮತ್ತು ಬಂಡವಾಳದ ನೇರ ಹೂಡಿಕೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ಕರಾರುಗಳನ್ನು ಸೃಷ್ಟಿ ಮಾಡಿ ಆ ಕರಾರುಗಳ ಮೂಲಕವೇ WTO ಮತ್ತು OPEC ಅನ್ನೋ ಸಂಸ್ಥೆಗಳು ಆರಂಭವಾಗಿದಾವೆ. ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆಗಳು ಹೊಂದ್ಕೊಂಡಿದ್ದಾವೆ. ವಿಶ್ವ ಹಣಕಾಸಿನ ನೀತಿಯನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿರುವಂತಹ ವಿಶ್ವ ವ್ಯಾಪಾರ ಸಂಘಟನೆ WTO ಆಗಿರ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗಿರುವಂತಹ IMF ಆಗಿರ್ಬೋದು, ಇವುಗಳ ಪಾತ್ರವನ್ನು ಹೆಚ್ಚು ಮಾಡೋದ್ರ ಮೂಲಕ ಆರ್ಥಿಕ ವ್ಯವಹಾರ ಪದ್ಧತಿಗಳಿರುವಂತಹ ಹೊರನೆರವಿನ ಮೂಲಕ ಬಹುರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಅವುಗಳನ್ನ ಹೆಚ್ಚು ಮಾಡುವಂಥದ್ದು, ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚು ಮಾಡ್ತಾ ಇರುವಂತದ್ದು, ಸಾಂಸ್ಕೃತಿಕ ಪದ್ಧತಿಗಳನ್ನ ಬೇರೆ ದೇಶಗಳಲ್ಲಿ ಹರಡಲಿಕ್ಕೆ ಸಹಾಯ ಮಾಡ್ತಿರುವಂತದ್ದು, ಅಂತಾರಾಷ್ಟ್ರೀಯ ಸಂಚಾರ ಮತ್ತು ಪರ್ಯಟನೆಗಳಿಗೆ ಅವಕಾಶ ಒದಗಿಸಿ ದೇಶಗಳ ನಡುವೆ ವಲಸೆ ಹೋಗುವುದನ್ನ ಏನ್ ಮಾಡುತ್ತಂದ್ರ ಹೆಚ್ಚು ಮಾಡ್ತಾ ಇದೆ. ಇದೇನಪ್ಪ ಕಾನೂನು ಬಾಹಿರ ವಲಸೆಗಳಿಗೆ ಅವಕಾಶ ಕಲ್ಪಿಸೋದ್ರ ಮೂಲಕ ಸ್ಥಳೀಯ ಆಹಾರ ಪದಾರ್ಥಗಳು ಬೇರೆ ಬೇರೆ ದೇಶಗಳಿಗೆ ಹಬ್ಲಿಕ್ಕೆ ಏನಾಗತ್ತಂದ್ರ ಸಾಧ್ಯವಾಗ್ತದೆ. ಜೊತೆಗೆ ಈ ವಿಶ್ವವ್ಯಾಪಿ ಸಂವಹನದ ಸಂದೇಶ, ಅಂತರ್ಜಾಲ ಮತ್ತು ಸಂಪರ್ಕ ಸಾಧನಗಳು ತಮ್ಮ ಮೂಲಭೂತ ಸಾಧನಗಳೊಂದಿಗೆ ಗಡಿಗಳನ್ನ ದಾಟಿ ಹೋಗಲಿಕ್ಕೆ ಸಹಾಯ ಮಾಡೋದ್ರ ಮೂಲಕ ಮಾಹಿತಿಗಳ ವಿನಿಮಯ ಆಗಿರ್ಬೋದು, ತಾಂತ್ರಿಕತೆ ಆಗಿರ್ಬೋದು, ಸೆಲ್ ಫೋನ್ಗಳು, ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಕ್ಷಿಪಣಿಗಳೆಲ್ಲ ರೂಢಿಗೆ ಬರ್ತಾವ. ಸೊ ಇವೆಲ್ಲವನ್ನ ನಾವು ನಿನ್ನೆ ಒಂದು ಅವಧಿ ಒಳಗೆ ನೋಡಿದೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಜಾಗತೀಕರಣದ ಅನುಕೂಲತೆಗಳು ಅಥವಾ ಜಾಗತೀಕರಣದಿಂದ ಆಗುವಂತಹ ಸಕಾರಾತ್ಮಕವಾಗಿರುವಂತಹ ಒಂದು ಪರಿಣಾಮಗಳನ್ನ ನೋಡೋಣ. ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಅಂತ ಒಂದು ವಿಚಾರಗಳನ್ನ ಇವತ್ತಿನ ದಿವಸ ನೋಡೋಣ. ಹಂಗಂದ್ರ ಜಾಗತೀಕರಣ
ಜಾಗತೀಕರಣ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸಿ ಹೆಚ್ಚಿನ ಸರಕುಗಳು ಮತ್ತು ಸೇವೆಗಳು ಏನಂದ್ರೆ ವಿಶಾಲವಾಗಿ ಉತ್ಪಾದನೆ ಆಗಲಿಕ್ಕೆ ಏನ್ ಮಾಡ್ತೈತಿ, ಸಹಾಯ ಮಾಡ್ತೈತಿ. ನೋಡಿ ಏನಪ್ಪಾ ಅಂದ್ರೆ ಜಾಗತೀಕರಣ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸಿ ಹೆಚ್ಚಿನ ಪ್ರಮಾಣದ ಸರಕು ಮತ್ತು ಸೇವೆಗಳು ಏನ್ ಮಾಡ್ತಂದ್ರೆ ವಿಶಾಲವಾಗಿ ಉತ್ಪಾದನೆ ಆಗಲಿಕ್ಕೆ ಏನ್ ಮಾಡ್ತೈತಿ, ಸಹಾಯ ಮಾಡ್ತಂದ್ರ ಎಲ್ಲಾ ದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಸರಕು ಮತ್ತು ಸೇವೆಗಳೇನಂದ್ರೆ ವಿಶಾಲವಾಗಿ ಉತ್ಪಾದನೆ ಆಗೋದ್ರ ಮೂಲಕ ಏನಪ್ಪಾ ಅಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಕೂಡ ಏನಂದ್ರೆ ಆ ಒಂದು ವಸ್ತುಗಳಿಂದ ದೊರಲಿಕ್ಕೆ ಏನ್ ಮಾಡುತ್ತೆ, ಸಹಾಯ ಮಾಡ್ತಾ ಇದೆ. 2, ಜನರ ಜೀವನ ಮಟ್ಟವನ್ನು ಏನ್ ಮಾಡತೈತಿ, ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತಾರೆ. ಜಾಗತೀಕರಣ ಅಂತ ಏನ್ ಮಾಡತೈತಿ, ಜನರ ಜೀವನ ಮಟ್ಟವನ್ನು ಏನ್ ಮಾಡತೈತಿ, ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಅಂದ್ರೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜನ ಮಾಡೋದ್ರ ಮೂಲಕ ಸರಕು ಮತ್ತು ಸೇವೆಗಳೇನಂದ್ರೆ ಜಗತ್ತಿನಾದ್ಯಂತ ವಿಶಾಲವಾಗಿ ಉತ್ಪಾದನೆಗೆ ಆರಂಭಿಸಿದ ನಂತರ ಜನರು ಏನ್ ಮಾಡ್ತಾರೆ ಅಂದ್ರೆ ಸರಕು ಸೇವೆಗಳ ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಏನಪ್ಪಾ ಅಂದ್ರೆ ನಿರೀಕ್ಷಿತ ಪ್ರಮಾಣದ ಆದಾಯ ಪಡೆದ್ರ ಮೂಲಕ ತಮ್ಮ ಜೀವನ ಮಟ್ಟವನ್ನು ಏನ್ ಮಾಡುತ್ತೆ, ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತಾ ಇದೆ. ಪ್ರಪಂಚದಾದ್ಯಂತ ಒಂದೇ ರೀತಿಯ ವಸ್ತುಗಳು ಏನಾಗ್ತಂದ್ರೆ ದೊರಕಲಿಕ್ಕೆ ಸಹಾಯ, ಇಡೀ ಜಗತ್ತಿನಾದ್ಯಂತ ಅಂದ್ರೆ ಸರಕು ಸೇವೆಗಳ ಉತ್ಪಾದನಾ ಪ್ರಮಾಣ ಏನಪ್ಪ ಹೆಚ್ಚಾದಂತೆ ಇಡೀ ಪ್ರಪಂಚದಾದ್ಯಂತ ಏನಂದ್ರೆ ಒಂದೇ ರೀತಿಯ ವಸ್ತುಗಳು ಏನ್ ಮಾಡ್ತಾರೆ ದೊರಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಮೂಲಕ ಏನಪ್ಪ ಅಂದ್ರೆ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಕೂಡ ಏನಪ್ಪಾ ಅಂದ್ರೆ ಯಾವುದೇ ರಾಷ್ಟ್ರದಲ್ಲಿ ಕೂಡ ಯಾವುದೇ ವಸ್ತುಗಳು ಏನಪ್ಪ ದೊರಕಲಿಕ್ಕೆ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇಡೀ ದೇಶದಾದ್ಯಂತ ಇಡೀ ಜಗತ್ತಿನಾದ್ಯಂತ ಒಂದೇ ರೀತಿಯ ವಸ್ತುಗಳಿಂದ ದೊರಕಲಿಕ್ಕೆ ಆರಂಭಿಸಿದಾಗ, ಒಂದೇ ರೀತಿಯಂತ ವಸ್ತುಗಳಿಂದ ಉತ್ಪಾದನೆ ಆಗ್ಲಿಕ್ಕೆ ಆರಂಭಿಸಿದಾಗ ಎಲ್ಲಾ ವಸ್ತುಗಳು ಕೂಡ ಏನ್ ಮಾಡ್ತಾರೆ ಜನರಿಗೆ ದೊರಕಲಿಕ್ಕೆ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗ್ತಾ ಇದೆ. ಜಾಗತೀಕರಣ ದೇಶದ ರಾಷ್ಟ್ರೀಯ ಉತ್ಪನ್ನವನ್ನ GDP ಅನ್ನ ಏನ್ ಮಾಡದೈತಿ, ಹೆಚ್ಚು ಮಾಡ್ತಾ ಇದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಏನ್ ಮಾಡದೈತಿ, ಹೆಚ್ಚು ಮಾಡ್ತಾ ಇದೆ. ಅಂದ್ರೆ ಸರಕು ಸೇವೆಗಳ ಉತ್ಪಾದನಾ ಪ್ರಮಾಣ ಹೆಚ್ಚಾದಾಗ ಆರ್ಥಿಕ ಬೆಳವಣಿಗೆ ಆಗ್ತೈತಿ, ಹೆಚ್ಚಾಗ್ತದೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಹೆಚ್ಚಾದಂತೆ ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ಮಾಡದೈತಿ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗ್ತಾ ಇದೆಯೋ ಅವಾಗ ಒಂದು ದೇಶದ ಜನರ ವರಮಾನವನ್ನು ಏನ್ ಮಾಡುತ್ತೆ ಹೆಚ್ಚು ಮಾಡ್ತಾ ಇದೆ. ಒಂದು ದೇಶದ ವರಮಾನವನ್ನು ಏನ್ ಮಾಡುತ್ತೆ, ಜನರ ವರಮಾನವನ್ನು ಹೆಚ್ಚು ಮಾಡ್ತಾ ಇದೆ. ಒಂದು ದೇಶದ ಜನರ ವರಮಾನ ಹೆಚ್ಚಾದಂತೆ ಆ ದೇಶದಲ್ಲಿರುವಂತ ಜನರ ಕೊಳ್ಳುವಿಕೆಯ ಶಕ್ತಿ ಏನಾಗ್ತಿತ್ತು ಅಂದ್ರೆ ಹೆಚ್ಚಾಗ್ತಾ ಇದೆ. ಹಿಂಗಾಗಿ ಏನಪ್ಪಾ ಅಂದ್ರೆ ಜನರ ಜೀವನ ಮಟ್ಟ ಏನಾಗ್ತಿತ್ತು ಸುಧಾರಣೆ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರಕುವುದರಿಂದ ಜನರಿಗೆ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ಕಂಡು ಬರ್ತಾ ಇದೆ. ನೋಡಿ, ಬೇರೆ ಬೇರೆ ದೇಶಗಳ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರಕುವುದರಿಂದ ಜನರಿಗೆ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ಏನಪ್ಪಾ ಅಂದ್ರೆ ಕಂಡು ಬರ್ತಾ ಇದೆ. ಹಂಗಾಗಿ ಜಗತ್ತಿನಾದ್ಯಂತ ಬೇರೆ ಬೇರೆ ವಸ್ತುಗಳು ಏನಪ್ಪಾ ಅಂದ್ರೆ ಉತ್ಪಾದನೆ ಆಗ್ತಾ ಇದಾವೆ. ಆ ಎಲ್ಲಾ ವಸ್ತುಗಳೇನಪ್ಪ ಒಂದೇ ರೀತಿಯಂತ ಮಾರುಕಟ್ಟೆಯಲ್ಲಿ ದೊರಕುವುದರಿಂದ ಜನರಿಗೆ ವಸ್ತುಗಳ ಆಯ್ಕೆ ಒಳಗೆ ಏನಾಗ್ತೈತಪ್ಪ ಅಂದ್ರೆ ವಿಶಾಲತೆ ಕಂಡು ಬರ್ತಾ ಇದೆ. ಉದಾಹರಣೆ ಹೇಳಬೇಕಂದ್ರೆ ಮೊಬೈಲ್ ಮಾರುಕಟ್ಟೆ. ಈ ಮೊಬೈಲಿನ ಆಯ್ಕೆ ಒಳಗೆ ಏನಪ್ಪಾ ಅಂದ್ರ ಸಾಕಷ್ಟು ಏನಪ್ಪ ವಿಶಾಲತೆ ಇದೆ. ನಮಗೆ ಯಾವುದೇ ಕಂಪನಿ ಏನಪ್ಪಾ ಅಂದ್ರೆ ನಾವು ಯಾವ ಕಂಪನಿ ಬೇಕೋ ಆ ಕಂಪನಿ ಮೊಬೈಲ್ ಮಾರುಕಟ್ಟೆಯಲ್ಲಿ ದೊರಕ್ತಾ ಇದಾವೆ. ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಮೊಬೈಲ್ಗಳು ಏನಪ್ಪಾ ಅಂದ್ರೆ ವಿವೋ ಕಂಪನಿ ಇದೆ, ಒಪ್ಪೋ ಇದೆ, ಆಪಲ್ ಇದೆ, ಸ್ಯಾಮ್ಸಂಗ್ ಇದೆ, ನೋಕಿಯಾ ಇದೆ, ಮೈಕ್ರೋಮ್ಯಾಕ್ಸ್ ಇದೆ, ಲಾವಾ ಇದೆ, ಇನ್ನಿತರ ಹಲವಾರು ವಸ್ತುಗಳು ಏನಪ್ಪ ನಮಗೆ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ದೊರಕೋದ್ರಿಂದ ಜನರಿಗೆ ಆ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ಕಂಡು ಬರ್ತಾ ಇದೆ. ಅಂದ್ರೆ ನಮಗೆ ಯಾವ ಕಂಪನಿ ಬೇಕೋ ಆ ಕಂಪನಿಯ ಒಂದು ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯ ಇದೆ. ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಉಂಟಾಗಿ ಸರಕುಗಳ ಬೆಲೆ ಏನಾಗ್ತಿತ್ತು ಅಂದ್ರೆ ಕಡಿಮೆ ಆಗ್ತದೆ. ನೋಡಿ, ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಉಂಟಾದಾಗ, ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಏನಂತಾರೆ ಪೈಪೋಟಿ ಉಂಟಾದಾಗ ಸರಕುಗಳ ಬೆಲೆಗಳು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತಾ ಇದಾವೆ. ಯಾಕಂದ್ರೆ ವಸ್ತುಗಳ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ವಸ್ತುಗಳು ಏನಪ್ಪ ಆ ಜನರಿಗೆ ಏನಪ್ಪ ವಸ್ತುಗಳ ಆಯ್ಕೆಯಲ್ಲಿ ವಿಶಾಲತೆ ದೊರಕಿರುವುದರಿಂದ ವಸ್ತುಗಳ ಬೆಲೆಗಳು, ಸರಕುಗಳ ಬೆಲೆಗಳು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ. ಕಾರಣ ಏನಪ್ಪ ಅಂದ್ರೆ ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಏನಪ್ಪ ಅಂದ್ರ ಪೈಪೋಟಿ ಉಂಟಾಗುತ್ತಿರುವುದರಿಂದ ಸರಕುಗಳ ಬೆಲೆ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಇದೆ. ಇನ್ನು ಜಾಗತೀಕರಣ ಸರಕುಗಳ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಸೃಷ್ಟಿಸಿ ವಿವಿಧ ದೇಶಗಳು ವಿವಿಧ ರೀತಿಯ ವಸ್ತುಗಳ ತಯಾರಿಕೆಯನ್ನು ಮಾಡ್ತಾ ಇದಾವೆ. ಆ ವಸ್ತುಗಳೆಲ್ಲವೂ ಹೇಗಿದೆ ಅಂದ್ರೆ ಉತ್ತಮ ಗುಣಮಟ್ಟದಿಂದ ಏನಪ್ಪಾ ಅಂದ್ರೆ ಕೂಡಿದಾವೆ. ನೋಡಿ, ಜಾಗತೀಕರಣ ಸರಕುಗಳ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಸೃಷ್ಟಿಸಿ ಸುಮಾರು 10 ವರ್ಷಗಳ ಹಿಂದೆ ಏನಪ್ಪಾ ಅಂದ್ರೆ ಮೊಬೈಲ್ ಒಂದಿದ್ದು. ಹೆಂಗಿತ್ತಂದ್ರೆ ಬಟನ್ ಮೊಬೈಲ್ ಇದ್ದು, ಅದರೊಳಗೆ ಏನಂದ್ರೆ ಯಾವುದೇ ಕ್ಯಾಮ್ರಾ ಇರಲಿಲ್ಲ, ಮ್ಯೂಸಿಕ್ ಇರಲಿಲ್ಲ,
ಯಾವುದೇ ವಿಡಿಯೋಗಳನ್ನ ಆಡಿಯೋಗಳನ್ನ ನೋಡ್ಲಿಕ್ಕೆ ಏನಪ್ಪ ಸಾಧ್ಯ ಇರಲ್ಲ. ಆದ್ರೆ ಏನಪ್ಪ ಕ್ರಮೇಣ ಸರಕುಗಳ ಉತ್ಪಾದನೆಗೆ ಏನಪ್ಪ ಪ್ರಾವೀಣ್ಯತೆ ಬಂದಿರುತ್ತೆ. ಏನಪ್ಪ ಅಂದ್ರ ಮೊಬೈಲ್ ಇಲ್ಲಿರುವಂತ ಮೊಬೈಲ್ ಒಳಗೆ ಏನಪ್ಪ ಅಂದ್ರೆ ಸದ್ಯದ ಮೊಬೈಲ್ ಒಳಗ ವಿಡಿಯೋ ಇದೆ, ಆಡಿಯೋ ಇದೆ, ಚಿತ್ರಗಳನ್ನು ವೀಕ್ಷಣೆ ಮಾಡಬಹುದು. ನಾವು ಜಗತ್ತಿನಲ್ಲಿ ಯಾವುದೇ ಪ್ರದೇಶದಲ್ಲಿ ನಾವು ಕ್ಷಣ ಮಾತ್ರೊಳಗೆ ಗುರುತು ಹಿಡಿಯಬಹುದು. ಲೊಕೇಶನ್ಗಳ ಆಧಾರದ ಮೇಲೆ ಏನಂದ್ರೆ ಯಾವ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದು ಏನ್ ಮಾಡಬಹುದು ಕಂಡು ಹಿಡಿಯಲಿಕ್ಕೆ ಏನ್ ಸಾಧ್ಯ ಅಂದ್ರೆ ವಸ್ತುಗಳ ಉತ್ಪಾದನೆಯಲ್ಲಿ ಸರಕುಗಳ ಉತ್ಪಾದನೆಗೆ ಏನಂತಂದ್ರೆ ಪ್ರಾವೀಣ್ಯತೆಯನ್ನ ನಾವೀನ್ಯತೆಯನ್ನ ಹೊಸತನ್ನ ಸೃಷ್ಟಿಸಿ ಬೇರೆ ಬೇರೆ ದೇಶಗಳು ಏನಂದ್ರೆ ಬೇರೆ ಬೇರೆ ರೀತಿಯ ವಸ್ತುಗಳ ತಯಾರಿಕೆಯನ್ನು ಮಾಡ್ತಾ ಇದಾವೆ. ಮತ್ತು ಆ ವಸ್ತುಗಳೆಲ್ಲವೂ ಏನಪ್ಪಾ ಅಂದ್ರ ಉತ್ತಮ ಗುಣಮಟ್ಟದ ಏನಪ್ಪಾ ಅಂದ್ರೆ ಕೂಡಿದಾವೆ. ಪ್ರಪಂಚದ ದೇಶಗಳ ನಡುವೆ ಆರ್ಥಿಕ ಅವಲಂಬನೆ ಉಂಟಾಗಿ ನೋಡಿ, ಪ್ರಪಂಚದ ದೇಶಗಳ ಮಧ್ಯೆ ಆರ್ಥಿಕ ಅವಲಂಬನೆ ಉಂಟಾಗಿ ದೇಶಗಳ ನಡುವೆ ಸಾಮಾಜಿಕ ಮತ್ತು ರಾಜಕೀಯ ಸಾಮರಸ್ಯ ಉಂಟಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಆ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಧ್ಯೆ ಉತ್ತಮವಾದಂತಹ ಒಂದು ಬಾಂಧವ್ಯ ಉಂಟಾಗ್ಲಿಕ್ಕೆ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗ್ತದೆ. ಸೊ ಇವೆಲ್ಲವೂ ಕೂಡ ಜಾಗತೀಕರಣದ ಸಕಾರಾತ್ಮಕ ಪರಿಣಾಮಗಳು ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ನೆಕ್ಸ್ಟ್ ಜಾಗತೀಕರಣದ ನಕಾರಾತ್ಮಕ ಪರಿಣಾಮಗಳು, ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣದ ಕೆಲವೊಂದಿಷ್ಟು ನಕಾರಾತ್ಮಕ ಪರಿಣಾಮಗಳು ಕೂಡ ಉಂಟಾಗ್ತಾ ಇದಾವೆ. ಏನ್ ಪರಿಣಾಮಗಳು ಉಂಟಾಗ್ತವೆ ನೋಡೋಣ. ಜಾಗತೀಕರಣ ಪ್ರಪಂಚದಲ್ಲಿ ಹಲವಾರು ಹೊಸ ಆಯಾಮಗಳನ್ನು ತಂದಿದ್ದರೂ ಕೂಡ ನೋಡಿ, ಜಾಗತೀಕರಣ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಹೊಸ ಆಯಾಮಗಳನ್ನು ತಂದಿದ್ದರೂ ಕೂಡ ಜನರು ಹೆಚ್ಚಾಗಿ ವೃತ್ತಿಗಳಲ್ಲಿ ಒಬ್ಬರನ್ನೊಬ್ಬರು ಒಟ್ಟಿಗೆ ಕೂಡಿದ್ದರೂ ಕೂಡ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನ ಹೊಸ ತಿರುವಿನಲ್ಲಿ ಏನಪ್ಪ ಅಂದ್ರೆ ಎದುರಿಸಬೇಕಾಗ್ತದೆ. ಇವತ್ತೇನಪ್ಪ ಅಂದ್ರೆ ಜಾಗತೀಕರಣ ಪ್ರಪಂಚದಲ್ಲಿ ಹೊಸದಾಗಿರುವಂತಹ ಕೆಲವೊಂದಿಷ್ಟು ಆಯಾಮಗಳನ್ನ ಜಾರಿಗೆ ತಂದಿದೆ ಕೂಡ. ಆದರೂ ಕೂಡ ಜನರು ಹೆಚ್ಚಾಗಿ ವೃತ್ತಿಗಳಲ್ಲಿ ತಾವು ಮಾಡ್ತಿರುವಂತ ಕೆಲಸಗಳಲ್ಲಿ ಒಬ್ಬರನ್ನೊಬ್ಬರು ಏನಪ್ಪ ಒಟ್ಟಿಗೆ ಕೂಡಿದ್ದರೂ ಕೂಡ ಹಲವಾರು ಆಕ್ಷೇಪಣೆಗಳನ್ನ ನಕಾರಾತ್ಮಕವಂತ ಪರಿಣಾಮಗಳನ್ನ ಹೊಸ ತಿರುವಿನ ಏನ್ ಮಾಡ್ತಾರೆ ಎದುರಿಸಬೇಕಾಗ್ತದೆ. ಆಮೇಲೆ ಏನಪ್ಪ ಅವುಗಳನ್ನ ಒಪ್ಕೊಳ್ಬೇಕಾಗ್ತದೆ. ಹಾಗಾಗಿ ಜಾಗತೀಕರಣದ ನಕಾರಾತ್ಮಕವಂತ ಪರಿಣಾಮಗಳೇನೆಂದರೆ ಜಾಗತೀಕರಣದಿಂದ ಉಂಟಾಗುವಂತ ನಕಾರಾತ್ಮಕವಂತ ಪರಿಣಾಮಗಳು ಏನಿದಾವ ಅಂತಂದ್ರೆ, ಒಂದು ವೆಚ್ಚಗಳನ್ನ ಕಡಿಮೆ ಮಾಡುವಂತ ದಿಶೆಯಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ತಮ್ಮ ಉತ್ಪಾದನೆಗಳನ್ನ ಹೊರ ಮೂಲಗಳಿಂದ ರೂಢಿಗೆ ತಂದು ನೌಕರಶಾಹಿ ಕೆಲಸವನ್ನು ಮಾಡೋದಕ್ಕೆ ಉತ್ತೇಜಿಸ್ತಾ ಇದೆ. ಏನಾಗ್ತದಪ್ಪ ಅಂದ್ರೆ ವೆಚ್ಚಗಳನ್ನ ಕಡಿಮೆ ಮಾಡುವಂತ ದಿಶೆಯೊಳಗ ಅಂದ್ರೆ ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ತಮ್ಮ ದೇಶದಲ್ಲಿ ತಮ್ಮ ಉತ್ಪಾದನೆಗಳನ್ನ ಹೊರ ಮೂಲಗಳಿಂದ ಬೇರೆ ಮೂಲಗಳಿಂದ ರೂಢಿಗೆ ತಂದು ನೌಕರಶಾಹಿ ಕೆಲಸಗಳನ್ನು ಮಾಡೋದಕ್ಕೆ ಉತ್ತೇಜಿಸ್ತಾ ಇದೆ. ಸೊ ಆ ಮೂಲಕ ಏನಪ್ಪಾ ಅಂದ್ರೆ ನೌಕರಶಾಹಿ ಕೆಲಸಗಳನ್ನ ಉತ್ತೇಜನ ಮಾಡೋದ್ರ ಮೂಲಕ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಗುಲಾಮಿತನ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಉಂಟಾಗುವಂತ ಸಾಧ್ಯತೆ ಇದೆ. ಏನಾಗ್ತದಪ್ಪ ಅಂದ್ರ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ತಮ್ಮ ಉತ್ಪಾದನೆಗಳನ್ನ ಹೊರ ಮೂಲಗಳಿಂದ ರೂಢಿಗೆ ತರೋದ್ರ ಮೂಲಕ ನೌಕರಶಾಹಿ ಕೆಲಸಗಳನ್ನ ಮಾಡೋದಕ್ಕೆ ಉತ್ತೇಜನ ಮಾಡ್ತಾ ಇದೆ. ಯಾವಾಗ ನೌಕರಶಾಹಿ ಕೆಲಸಗಳಿಂದ ಉತ್ತೇಜನಗೊಳ್ತಾ ಇದೆಯೋ ಹಂಗಾಗಿ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಗುಲಾಮಿತನ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಉಂಟಾಗ್ತಾ ಇದಾವೆ. ಸೊ ಆ ಮೂಲಕ ಗುಲಾಮಿತನ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಸಮಾಜಕ್ಕೆ ಏನ್ ಮಾಡ್ತಾ ಅಂದ್ರ ಕಂಟಕವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಒಂದಾದ್ರೆ ಎರಡನೇದು ಏನಪ್ಪ ಅಂದ್ರೆ ಜಾಗತೀಕರಣದಿಂದ ವಿಶ್ವ ಮಾರುಕಟ್ಟೆಯಲ್ಲಿ ತೀವ್ರವಾಗಿರುವಂತಹ ಒಂದು ಪೈಪೋಟಿ ಉಂಟಾಗಿ ನೋಡಿ, ಜಾಗತೀಕರಣದಿಂದ ವಿಶ್ವ ಮಾರುಕಟ್ಟೆ ಒಳಗ ತೀವ್ರವಾಗಿರುವಂತಹ ಒಂದು ಪೈಪೋಟಿ ಉಂಟಾಗಿ ಅನೇಕ ನೀತಿ ಬಾಹಿರ ಪದ್ಧತಿಗಳು ಏನ್ ಮಾಡ್ತಾರೆ ವ್ಯವಹಾರ ವಹಿವಾಟುಗಳಲ್ಲಿ ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಜಾಗತೀಕರಣ ಏನಪ್ಪ ವಿಶ್ವ ಮಾರುಕಟ್ಟೆ ಒಳಗೆ ಏನಪ್ಪ ತೀವ್ರವಾಗಿರುವಂತಹ ಒಂದು ಪೈಪೋಟಿ ಉಂಟಾಗೋದ್ರ ಮೂಲಕ ಅನೇಕ ನೀತಿ ಬಾಹಿರ ಕಾನೂನು ಬಾಹಿರ ಪದ್ಧತಿಗಳು ಏನಾಗ್ತಂದ್ರ ಈ ವ್ಯವಹಾರದ ವಹಿವಾಟುಗಳಲ್ಲಿ ಏನಪ್ಪಾ ಅಂದ್ರ ರೂಢಿಗೆ ಬರುವಂತ ಸಾಧ್ಯತೆಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾ ಇದಾವೆ. ಭಯೋತ್ಪಾದನೆ ಮತ್ತು ಪಾತಕಿಗಳಿಗೆ ಏನ್ ಮಾಡ್ತಾ ಇದೆ ಸಹಾಯ ಮಾಡ್ತದೆ. ಜಾಗತೀಕರಣ ಏನ್ ಮಾಡ್ತದಪ್ಪ ಅಂದ್ರೆ ಭಯೋತ್ಪಾದನೆ ಮತ್ತು ಪಾತಕಿಗಳಿಗೆ ಸಹಾಯ ಮಾಡೋದ್ರ ಮೂಲಕ ಜಗತ್ತಿನಾದ್ಯಂತ ಏನಪ್ಪಾ ಅಂದ್ರೆ ಸಮಾಜಘಾತಕ ಶಕ್ತಿಗಳು ಏನಪ್ಪಾ ಅಂದ್ರ ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕೆ ಏನಾಗತ್ತೆ ಸಾಧ್ಯ ಆಗ್ತದೆ. ಆ ಮೂಲಕ ಏನ್ ಜಗತ್ತಿನಾದ್ಯಂತ ಭಯ ನಿರ್ಮಿತವಾಗಿರುವಂತಹ ಒಂದು ವಾತಾವರಣ ನಿರ್ಮಾಣ ಆಗೋದ್ರ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಏನಾಗ್ತಿತ್ತು ಅಂದ್ರೆ ತೊಂದರೆ ಆಗ್ತಾ ಇದೆ. ಇನ್ನು ಜಾಗತೀಕರಣದಿಂದಾಗಿ ಪಟ್ಟಣಗಳ ಅಭಿವೃದ್ಧಿ ಹೊಂದಿ ಕಸದ ತೊಟ್ಟಿಗಳಾಗಿ ಮಾರ್ಪಡುವಂತ ಸಾಧ್ಯತೆ ಉಂಟು. ಏನಾಗ್ತಿತ್ತು ಅಂದ್ರೆ ಜಾಗತೀಕರಣದಿಂದಾಗಿ ಪಟ್ಟಣಗಳೇನಾಗ್ತಂದ್ರೆ ಅಭಿವೃದ್ಧಿ ಹೊಂದ್ತಾ ಇರ್ತಂದ್ರೆ ಪಟ್ಟಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಕೈಗಾರಿಕೆ ಏನಾಗ್ತಂದ್ರೆ ಸ್ಥಾಪನೆ ಆಗೋದ್ರಿಂದ ಗ್ರಾಮೀಣ ಪ್ರದೇಶದ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಪಟ್ಟಣಗಳ ಕಡೆಗೆ ಏನ್ ಮಾಡ್ತಾರ ಅಂದ್ರೆ ಉದ್ಯೋಗವನ್ನ ಸೇರ್ಪಡೆ ವಲಸೆ ಬರ್ಲಿಕ್ಕೆ ಆರಂಭಿಸಿದಾಗ
ಅವಾಗ ಅಭಿವೃದ್ಧಿ ಆಗುವಂಥದ್ದು ಯಾವ್ದಂದ್ರೆ ಪಟ್ಟಣಗಳು. ಆ ಪಟ್ಟಣಗಳ ಅಭಿವೃದ್ಧಿ ಆಗೋದ್ರ ಜೊತೆ ಏನಂತಾರ ಏನಾಗ್ತಾವ ಅಂದ್ರೆ ಕೊಳಚೆ ಪ್ರದೇಶಗಳು ಕೂಡ ನಿರ್ಮಾಣವಾಗಿ ಕಸದ ತೊಟ್ಟಿಗಳಾಗಿ ಮಾರ್ಪಡುವಂತ ಒಂದು ಸಾಧ್ಯತೆಗಳು ಏನಂತಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಹಂಗಾಗಿ ಕೈಗಾರಿಕಾ ತ್ಯಾಜ್ಯಗಳು ಶೇಖರಣೆ ಹೊಂದಿ ಮಾಲಿನ್ಯ ಏನಂತಾರ ಆಕಾಶದ ಎತ್ತರಕ್ಕೆ ಏನಾಗ್ತೈತಿ ಬೆಳೀತಾ ಇದೆ. ಕೈಗಾರಿಕಾ ತ್ಯಾಜ್ಯಗಳು ಒಂದೇ ಕಡೆಗಿಂತ ಶೇಖರಣೆ ಆಗೋದ್ರ ಮೂಲಕ ಮಾಲಿನ್ಯ ಏನಾಗ್ತದೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಶೀಘ್ರ ಆಹಾರ ಸರಪಳಿಗಳು. ನೋಡಿ, ಶೀಘ್ರ ಆಹಾರ ಸರಪಳಿ ಅಂದ್ರೆ ಫಾಸ್ಟ್ ಫುಡ್ ಚೈನ್ಸ್. ಇವತ್ತೇನಪ್ಪ ಅಂದ್ರ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಕಂಡು ಬರ್ತಾ ಇದೆ. ಶೀಘ್ರ ಆಹಾರ ಸರಪಳಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಏನಪ್ಪ ಕಂಡು ಬರ್ತಾ ಇದೆ. ಉದಾಹರಣೆ KFC, ಮ್ಯಾಕ್ಡೊನಾಲ್ಡ್ ಅಂತ ಒಂದು ಕಂಪನಿಗಳು ಇವತ್ತೇನ್ ಉಟ್ಕೊಂಡಿದ್ದಾವೆ. ಸೊ ಹೀಗಾಗಿ ಪ್ರಯೋಜನಕಾರಿ ಅಲ್ಲದಂತ ಆಹಾರ ಇವತ್ತೇನಪ್ಪ ಜಾಸ್ತಿ ಸೇವನೆ ಆಗ್ತಾ ಇದೆ. ಜಂಕ್ ಫುಡ್ ಗಳ ಒಂದು ಸೇವನೆ ಅಧಿಕವಾಗಿರುವುದರಿಂದ ಜನರ ಆರೋಗ್ಯದ ಅವನತಿ ಉಂಟಾಗ್ತಾ ಇದೆ. ಯಾವಾಗ ಈ ಜಂಕ್ ಫುಡ್ ಗಳ ಸೇವನೆಯಿಂದ ಜನರ ಆರೋಗ್ಯದ ಅವನತಿ ಉಂಟಾಗ್ತದೋ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯೋ, ಅನೇಕ ರೋಗ ರುಜಿನಗಳಿಗೆ ಏನಾಗ್ತದೆ ಕಾರಣ ಆಗ್ತಾ ಇದೆ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಹಲವಾರು ರೋಗ ರುಜಿನಗಳು ಉಂಟಾಗುವ ಮೂಲಕ ಸಾಂಪ್ರದಾಯಿಕ ಆಹಾರ ಸೇವನೆ ಕ್ರಮಣವಾಗಿ ನಿರ್ಮೂಲ್ಯ ಹೊಂದ್ತಾ ಇದಾವೆ. ಯಾಕಂದ್ರ ಶೀಘ್ರ ಆಹಾರ ಸರಪಳಿಗಳು ಏನ್ ಮಾಡ್ತಂದ್ರ ಅಧಿಕವಾಗಿ ಚಾಲ್ತಿಯಲ್ಲಿರುವುದರಿಂದ ಸಾಂಪ್ರದಾಯಿಕ ಆಹಾರ ಸೇವನೆ ಕ್ರಮೇಣವಾಗಿ ಏನಾಗ್ತಂದ್ರ ನಿರ್ಮೂಲ್ಯ ಹೊಂದ್ತಾ ಇದಾವೆ. ಶೀಘ್ರ ಆಹಾರ ಸರಪಳಿಗಳು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಹರಡುತ್ತಿರೋದ್ರಿಂದ, ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ KFC ಆಗಿರ್ಬೋದು, ಮ್ಯಾಕ್ಡೊನಾಲ್ಡ್ ಆಗಿರ್ಬೋದು, ಇಂಥ ಒಂದು ಕಂಪನಿಗಳು ಏನಪ್ಪ ಅಂದ್ರೆ ಇವತ್ತು ಹೆಚ್ಚಾಗಿ ಹುಟ್ಟಿಕೊಳ್ಳುತ್ತಿರೋದ್ರಿಂದ ಪ್ರಯೋಜನಕಾರಿ ಅಲ್ಲದಂತ ಆಹಾರ ಜಂಕ್ ಫುಡ್ ಅನ್ನೋದು ಏನಪ್ಪಾ ಅಂದ್ರೆ ಇವತ್ತು ಅದರ ಸೇವನೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಜನರ ಆರೋಗ್ಯದ ಅವನತಿ ಉಂಟಾಗಿ ಅನೇಕ ರೋಗ ರುಜಿನಗಳಿಗೆ ಏನಾಗ್ತದೆ ಎಡೆ ಮಾಡ್ಕೊಡ್ತಾ ಇದೆ. ಹಂಗಾಗಿ ಸಾಂಪ್ರದಾಯಿಕ ಆಹಾರ ಪದ್ಧತಿ ಕ್ರಮೇಣವಾಗಿ ನಿರ್ಮೂಲ್ಯ ಹೊಂದ್ತಾ ಇದೆ. ಇನ್ನು ಮತ್ತೊಂದು ಅಪಾಯಕಾರಿ ಇರುವಂತ ಪರಿಣಾಮ ಏನಂದ್ರೆ, ಶ್ರೀಮಂತರಾಗ್ತಾ ಇದಾರೆ, ಬಡವರು ಏನಪ್ಪಾ ಅಂದ್ರೆ ಬಡವರಾಗ್ತಾ ಇದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಏನಪ್ಪ ಅವರು ಶ್ರಮ ಪಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ. ಅಂದ್ರೆ ಈ ಜಾಗತೀಕರಣದ ಪ್ರಭಾವದಿಂದ ಏನಪ್ಪಾ ಅಂದ್ರೆ ಶ್ರೀಮಂತರಾಗ್ತಾ ಇದಾರೆ, ಬಡವರು ಏನಪ್ಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಏನಪ್ಪ ಅವ್ರು ಏನಾಗ್ತಾ ಶ್ರಮ ಪಡ್ಬೇಕಂತ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ ಬಂದಿದೆ. ಜೊತೆಗೆ ಮಾರಣಾಂತಿಕ ವೈರಾಣುಗಳಿಂದ ಏನಪ್ಪ ಹಬ್ಬುವಂತ ರೋಗಗಳು ಇವತ್ತು ವಿಶ್ವದಾದ್ಯಂತ ಏನಪ್ಪ ಅಂದ್ರೆ ಹಬ್ತಾ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ ಏಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇತ್ತೀಚಿನ ಒಂದು ರೋಗ ಕೊರೋನಾ ವೈರಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಮಾರಣಾಂತಿಕವಾಗಿರುವಂತಹ ಒಂದು ವೈರಾಣುಗಳು. ಸೊ ಇವುಗಳಿಂದ ಹಬ್ಬುವಂತ ರೋಗಗಳು ಏನಪ್ಪ ವಿಶ್ವದಾದ್ಯಂತ ಏನಪ್ಪ ಪಸರಿಸುವುದರ ಮೂಲಕ ಜಗತ್ತಿನಾದ್ಯಂತ ಹಲವಾರು ಸಾವು ನೋವುಗಳಿಗೆ ಏನಾಗ್ತಿದೆ ಅಂದ್ರೆ ಕಾರಣ ಆಗ್ತಾ ಇದೆ. ಜಾಗತೀಕರಣ ಪರಿಸರದ ಅವನತಿಗೆ ಏನಾಗಿತ್ತು ಅಂದ್ರೆ ಕಾರಣ ಆಗ್ತಾ ಇದೆ. ಜಾಗತೀಕರಣ ಅನ್ನೋದು ಏನಪ್ಪ ಅಂದ್ರೆ ಪರಿಸರದ ಅವನತಿಗೆ ಏನಾಗಿತ್ತು ಅಂದ್ರ ಕಾರಣ ಆಗೈತಿ. ಕೈಗಾರಿಕೆಗಳಿಗೆ ಬೇಕಾಗಿರುವಂತ ಕಚ್ಚಾ ಪದಾರ್ಥಗಳನ್ನ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆಯುವುದರಿಂದ, ನೋಡಿ, ಕೈಗಾರಿಕೆಗಳಿಗೆ ಬೇಕಾಗಿರುವಂತ ಕಚ್ಚಾ ಪದಾರ್ಥಗಳನ್ನ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆಯುವುದರಿಂದ ಭೂಖಂಡದಲ್ಲಿ ಮಾಲಿನ್ಯ ಹೆಚ್ಚಾಗಿ ನಾವು ಉಸಿರಾಡುವಂತ ವಾಯು ಕೂಡ ಮಾಲಿನ್ಯದಿಂದ ಏನಪ್ಪ ಕೂಡಿ ಬದುಕುಳಿಲಿಕ್ಕೆ ಏನಾಗೈತೆ ಅಂದ್ರೆ ಕಷ್ಟ ಸಾಧ್ಯವಾಗಿದೆ. ಏನಾಗೈತಪ್ಪ ಅಂದ್ರ ಕೈಗಾರಿಕೆಗಳಿಗೆ ಬೇಕಾಗಿರುವಂತ ಕಚ್ಚಾ ಪದಾರ್ಥಗಳನ್ನ ನಾವು ಯಾವ ಮೂಲಗಳಿಂದ ಪಡ್ಕೋತೀವಿ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡಿತಾ ಇದೀವಿ. ಆ ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆಯುತ್ತಿರೋದ್ರಿಂದಾಗಿ ಭೂಖಂಡದಲ್ಲಿ ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿ ನಾವು ಉಸಿರಾಡುವಂತ ಗಾಳಿ ಅಥವಾ ವಾಯು ಕೂಡ ಏನಪ್ಪ ಅಂದ್ರೆ ಮಾಲಿನ್ಯದ ಏನಾಗಿತ್ತು ಕೂಡಿದೆ. ಹಿಂಗಾಗಿ ಬದುಕುಳಿದು ಕೂಡ ಏನಾಗಿತ್ತು ಅಂದ್ರೆ ಕಷ್ಟ ಸಾಧ್ಯವಾಗಿದೆ. ಅಗ್ಗದ ವಸ್ತುಗಳ ಆಮದಿನಿಂದಾಗಿ, ನೋಡಿ, ಅಗ್ಗದ ವಸ್ತುಗಳ ಆಮದಿನಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಉತ್ಪಾದನೆ ಕಡಿಮೆಯಾಗಿ ನಿರುದ್ಯೋಗದ ಸಮಸ್ಯೆ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ. ನೋಡಿ, ಅಗ್ಗದ ವಸ್ತುಗಳ ಆಮದಿನಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಉತ್ಪಾದನೆ ಕಡಿಮೆಯಾಗಿ ನಿರುದ್ಯೋಗದ ಸಮಸ್ಯೆ ಏನಪ್ಪ ಅಂದ್ರೆ ಹೆಚ್ಚಾಗಿದೆ. ಯಾಕಂದ್ರ ಏನಾಯ್ತಪ್ಪ ಅಂದ್ರ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಂದ ಬೇರೆ ಮೂಲಗಳಿಂದ ವಸ್ತುಗಳನ್ನ ಖರೀದಿಸಿ ಅಗ್ಗದ ಬೆಲೆಗೆ ಏನಪ್ಪ ಅಂದ್ರೆ ಖರೀದಿ ಮಾಡಿ ಅವುಗಳನ್ನ ತಮ್ಮ ರಾಷ್ಟ್ರಗಳಲ್ಲಿ ಮಾರಾಟ ಮಾಡುತ್ತಿರೋದ್ರಿಂದ ಏನಪ್ಪ ಅಂದ್ರ, ಅಥವಾ ಅಗ್ಗದ ವಸ್ತುಗಳ ಆಮದಿನಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಉತ್ಪಾದನೆಯ ಪ್ರಮಾಣ ಏನಾಗಿತ್ತಪ್ಪ ಅಂದ್ರೆ ಕಡಿಮೆ ಆಗಿಬಿಟ್ಟಿದೆ. ಯಾವಾಗ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತದೋ ಅವಾಗ ಏನಪ್ಪ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಏನಪ್ಪ ಜಾಸ್ತಿ ಆಗ್ತದೆ. ಹಿಂಗಾಗಿ ಆರ್ಥಿಕ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬರಲಿಕ್ಕೆ ಏನಾಗಿತ್ತು ಸಾಧ್ಯ ಆಗಿದೆ. ಹೆಚ್ಚುತ್ತಿರುವಂತಹ ಪೈಪೋಟಿಯಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೊಸದಾಗಿ ಕೈಗಾರಿಕೆಗಳು ಸ್ಥಾಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೆಚ್ಚುತ್ತಿರುವಂತಹ ಪೈಪೋಟಿಯಿಂದಾಗಿ
ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಏನಪ್ಪ ಸಾಧ್ಯವಾಗುದಿಲ್ಲ. ಹಂಗಾಗಿ ಏನಪ್ಪ ಹೆಚ್ಚು ಹೆಚ್ಚು ವಸ್ತುಗಳನ್ನ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಏನಪ್ಪ ತಂದು ತುಂಬಿ ವಸ್ತುಗಳ ಬೆಲೆ ಕಡಿಮೆಯಾಗಿ ಸ್ಥಳೀಯ ವಸ್ತುಗಳಿಗೆ ಮಾರುಕಟ್ಟೆ ಇಲ್ಲದಂತೆ ಏನಪ್ಪ ಅಂತ ನೋಡಿ ಏನಾಗುತ್ತೆ ಅಂದ್ರೆ ಇವತ್ತು ಹೆಚ್ಚುತ್ತಿರುವಂತಹ ಒಂದು ಪೈಪೋಟಿ. ಆ ಪೈಪೋಟಿಯಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಏನಪ್ಪ ಸಾಧ್ಯ ಆಗ್ತಿಲ್ಲ. ಜೊತೆಗೆ ಹೆಚ್ಚು ಹೆಚ್ಚು ವಸ್ತುಗಳನ್ನ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ತಂದು ಅವುಗಳನ್ನ ತಮ್ಮಲ್ಲಿ ತುಂಬಿ ವಸ್ತುಗಳ ಬೆಲೆ ಕಡಿಮೆಯಾಗಿ ಸ್ಥಳೀಯ ವಸ್ತುಗಳಿಗೆ ಮಾರುಕಟ್ಟೆ ಇಲ್ಲದೆ ಹೋಗ್ತದಲ್ಲ. ಸೊ ಇದೆಲ್ಲವೂ ಕೂಡ ಜಾಗತೀಕರಣದಿಂದ ಆಗುವಂತ ಪ್ರಮುಖ ನಕಾರಾತ್ಮಕ ಪರಿಣಾಮಗಳು. ನೋಡಿ, ವೆಚ್ಚಗಳನ್ನ ಕಡಿಮೆ ಮಾಡುವಂತ ದೇಶಗಳೊಳಗ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ತಮ್ಮ ಉತ್ಪಾದನೆಗಳನ್ನ ಹೊರಮೂಲಗಳಿಂದ ರೂಢಿಗೆ ತಂದು ನೌಕರಶಾಹಿ ಕೆಲಸವನ್ನು ಮಾಡತಿ, ಉತ್ತೇಜನ ಮಾಡ್ತೈತಿ. ಹಿಂಗಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಗುಲಾಮಿತನ ಮತ್ತು ಬಾಲ ಕಾರ್ಮಿಕ ಪದ್ಧತಿಗಳು ಉಂಟಾಗುವಂತ ಸಾಧ್ಯತೆ ಇದೆ. ಒಂದು, ಜಾಗತೀಕರಣದಿಂದ ವಿಶ್ವ ಮಾರುಕಟ್ಟೆಯಲ್ಲಿ ತೀವ್ರವಿರುವಂತಹ ಒಂದು ಪೈಪೋಟಿ ಉಂಟಾಗಿ ಅನೇಕ ನೀತಿ ಬಾಹಿರ ಪದ್ಧತಿಗಳ ವ್ಯವಹಾರ ವಹಿವಾಟುಗಳಲ್ಲಿ ರೂಢಿಗೆ ಬರುವಂತ ಸಾಧ್ಯತೆ ಇದ್ದು ಭಯೋತ್ಪಾದನೆ ಮತ್ತು ಪಾತಕಿಗಳಿಗೆ ಏನ್ ಮಾಡ್ತದೆ ಜಾಗತೀಕರಣ ಸಹಾಯ ಮಾಡ್ತಾ ಇದೆ. ಜಾಗತೀಕರಣದಿಂದ ಪಟ್ಟಣಗಳು ಅಭಿವೃದ್ಧಿ ಹೊಂದಿ ಕಸದ ತೊಟ್ಟಿಗಳಾಗಿ ಮಾರ್ಪಾಡುವಂತ ಒಂದು ಸಾಧ್ಯತೆ ಇರುವುದರಿಂದ ಕೈಗಾರಿಕಾ ತ್ಯಾಜ್ಯಗಳು ಸೇಕರಣೆ ಹೊಂದಿ ಮಾಲಿನ್ಯ ಏನಪ್ಪಂದ್ರೆ ಆಕಾಶದ ಎತ್ತರಕ್ಕೆ ಏನಪ್ಪಂದ್ರೆ ಬೆಳೀತಾ ಇದೆ. ಹಾಗೇನೆ ಶೀಘ್ರ ಆಹಾರ ಸರಪಳಿಗಳು ಫಾಸ್ಟ್ ಫುಡ್ ಚೈನ್ಸ್ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಏನಪ್ಪಂದ್ರೆ ಹರಡ್ತಾ ಇದ್ದಾವೆ. ಹಂಗಾಗಿ KFC ಮತ್ತು ಮ್ಯಾಕ್ಡೊನಾಲ್ಡ್ ಒಂದು ಕಂಪನಿಗಳು ಇವತ್ತು ಹುಟ್ಕೊಂಡಿದ್ದಾವೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಪ್ರಯೋಜನಕಾರಿ ಅಲ್ಲದಂತ ಆಹಾರ ಜಂಕ್ ಫುಡ್ಗಳ ಒಂದು ಸೇವನೆ ಜಾಸ್ತಿ ಆಗುತ್ತಿರುವುದರಿಂದ ಜನರ ಆರೋಗ್ಯದ ಅವನತಿ ಉಂಟಾಗಿ ಹಲವಾರು ರೋಗ ರುಜಿನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವುದು? ಜಂಕ್ ಫುಡ್. ಪ್ರಯೋಜನಕಾರಿ ಅಲ್ಲದಂತ ಆಹಾರ ಹಲವಾರು ರೋಗ ರುಜಿನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಾಂಪ್ರದಾಯಿಕ ಆಹಾರ ಸೇವನೆಗಳ ಕ್ರಮೇಣವಾಗಿ ನಿರ್ಮೂಲ್ಯ ಹೊಂದ್ತಾ ಇದೆ. ಮತ್ತೊಂದು ಅಪಾಯಕಾರಿ ಇರುವಂತ ವಿಚಾರ ಏನು ಅಂತಂದ್ರೆ ಶ್ರೀಮಂತರಾಗ್ತಾ ಇದ್ರೆ ಬಡವರು ಏನಪ್ಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಏನಪ್ಪಾ ಅಂದ್ರ ಪರಿಶ್ರಮ ಪಡಬೇಕಾಗಿದೆ. ಶ್ರೀಮಂತರಾಗ್ತಾ ಇದಾರೆ, ಬಡವರು ಏನಪ್ಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಏನಪ್ಪ ಶ್ರಮ ಪಡಬೇಕಾಗ್ತಾ ಇದೆ. ಜೊತೆಗೆ ಅನೇಕ ಮಾರಣಾಂತಿಕ ವೈರಾಣುಗಳಿಂದ ಹಬ್ಬುವಂತ ರೋಗಗಳು ವಿಶ್ವದಾದ್ಯಂತ ಏನಪ್ಪಾ ಅಂದ್ರೆ ಇವತ್ತು ಹಬ್ಬುವುದರ ಮೂಲಕ ಏಡ್ಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕೊರೋನಾ ವೈರಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಜಗತ್ತಿನಾದ್ಯಂತ ಏನಪ್ಪ ಹಬ್ತಾ ಇದಾವೆ. ಜಾಗತೀಕರಣ ಪರಿಸರದ ಅವನತಿಗೆ ಏನಪ್ಪಾ ಅಂದ್ರೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ಪದಾರ್ಥಗಳನ್ನು ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆಯುವುದರಿಂದ ಭೂಖಂಡದಲ್ಲಿ ಮಾಲಿನ್ಯ ಏನಪ್ಪಾ ಅಂದ್ರೆ ಹೆಚ್ಚಾಗಿ ನಾವು ಉಸಿರಾಡುವಂತ ವಾಯು ಕೂಡ ಏನಪ್ಪಾ ಮಾಲಿನ್ಯತೆ ಏನ್ ಮಾಡ್ತೈತಿ ಕೂಡ್ತದ. ಹಿಂಗಾಗಿ ನಾವು ಬದುಕುಳಿದು ಏನಪ್ಪಾ ಅಂದ್ರೆ ಕಷ್ಟ ಸಾಧ್ಯವಾಗಿದೆ. ಅಗ್ಗದ ವಸ್ತುಗಳ ಆಮದಿನಿಂದಾಗಿ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಗಳಲ್ಲಿ ಉತ್ಪಾದನೆ ಕಡಿಮೆಯಾಗಿ ನಿರುದ್ಯೋಗದ ಸಮಸ್ಯೆ ಏನಪ್ಪಾ ಅಂದ್ರೆ ಹೆಚ್ಚಾಗ್ತದೆ. ಬಾಲ ಕಾರ್ಮಿಕ ಪದ್ಧತಿ ಹೆಚ್ಚಾಗ್ತಾ ಇದೆ. ಹೆಚ್ಚುತ್ತಿರುವಂತಹ ಪೈಪೋಟಿಯಿಂದಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಹೊಸದಾಗಿ ಕೈಗಾರಿಕೆ ಸ್ಥಾಪಿಸಲಿಕ್ಕೆ ಏನಪ್ಪ ಸಾಧ್ಯ ಆಗ್ತಿಲ್ಲ. ಹಂಗಾಗಿ ಹೆಚ್ಚು ಹೆಚ್ಚು ವಸ್ತುಗಳನ್ನ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಿಂದ ತಂದು ತುಂಬಿಟ್ಟುಕೊಂಡು ವಸ್ತುಗಳ ಬೆಲೆ ಕಡಿಮೆಯಾಗಿ ಸ್ಥಳೀಯ ವಸ್ತುಗಳ ಮಾರುಕಟ್ಟೆನೇ ಇಲ್ಲದಂತೆ ಏನಾಗ್ತೈತಿ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವೂ ಕೂಡ ಜಾಗತೀಕರಣದ ನಕಾರಾತ್ಮಕ ಪರಿಣಾಮಗಳು. ನೆಕ್ಸ್ಟ್, ವಿಶ್ವ ವ್ಯಾಪಾರ ಸಂಘಟನೆ WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. WTO ಅಂತಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ವಿಶ್ವ ವ್ಯಾಪಾರ ಸಂಘಟನೆ ಜಗತ್ತಿನ ಒಂದು ಶಾಶ್ವತವಾಗಿರುವಂತಹ ಒಂದು ಸಂಘಟನೆ ಆಗಿದೆ. ನೋಡಿ, ವಿಶ್ವ ವ್ಯಾಪಾರ ಸಂಘಟನೆ WTO ಅನ್ನುವಂಥದ್ದು ಜಗತ್ತಿನ ಒಂದು ಶಾಶ್ವತವಾಗಿರುವಂತಹ ಒಂದು ಸಂಘಟನೆ ಆಗಿದ್ದು ವಿಶ್ವದ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳ ಮೇಲೆ ವಿಚಾರಣೆ ನೋಡ್ಕೊಳ್ತಾ ಇದೆ. ನೋಡಿ, ವಿಶ್ವದ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳ ಮೇಲ್ವಿಚಾರಣೆ ನೋಡ್ಕೊಳ್ಳುವಂಥದ್ದು ಯಾವ್ದು ಅಂದ್ರ ವಿಶ್ವ ವ್ಯಾಪಾರ ಸಂಘಟನೆ WTO ಅನ್ನೋದು ಏನಪ್ಪಾ ಅಂದ್ರ ನೋಡ್ಕೊತಾ ಇದೆ. ಇದು 1995 ಜನವರಿ 1 ಏನಾಯ್ತು ಅಸ್ತಿತ್ವಕ್ಕೆ ಬಂತು. ಹಾಗಾದ್ರೆ WTO ಅನ್ನೋದು ಏನಂತಾರೆ ಯಾವಾಗ ಅಸ್ತಿತ್ವಕ್ಕೆ ಬಂತು? 1995 ಜನವರಿ 1 ಏನಪ್ಪಾ ಅಂದ್ರೆ ಅಸ್ತಿತ್ವಕ್ಕೆ ಬಂತು. ಎಸ್, WTO ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1995 ಜನವರಿ 1 ಏನಪ್ಪಾ ಅಂದ್ರೆ ಅಸ್ತಿತ್ವಕ್ಕೆ ಬಂತು. ಇವತ್ತು 104 ದೇಶಗಳು ಏನಪ್ಪಾ ಅಂದ್ರೆ ಈ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿವೆ.
WTOದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೈತೆ? 164 ಇವೆ. ಜಗತ್ತಿನಾದ್ಯಂತ ಇರುವಂತ 164 ರಾಷ್ಟ್ರಗಳಿಂದ ಈ ಸಂಘಟನೆ ಪ್ರಮುಖ ಸದಸ್ಯ ರಾಷ್ಟ್ರಗಳ ಏನಾಗ ನಿರ್ಮಾಣ ಆಗಿದಾವ. ಹಂಗಾತಂದ್ರ WTOದ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ. WTOನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತೈತಿ? ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದೊಳಗೆ ಏನಾಗ್ತಿತ್ತು ಅಂದ್ರೆ ಕಂಡು ಬರ್ತಾ ಇದೆ. ಎಸ್, ಹಾಗಾದ್ರೆ ಜಗತ್ತಿನ ಶಾಶ್ವತ ಸಂಘಟನೆ ಯಾವುದು? ವಿಶ್ವ ವ್ಯಾಪಾರ ಸಂಘಟನೆ. ವಿಶ್ವದ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳ ಮೇಲ್ವಿಚಾರ ನೋಡ್ಕೊಳ್ಳುವಂಥದ್ದು ಯಾವುದು? ವಿಶ್ವ ವ್ಯಾಪಾರ ಸಂಘಟನೆ. 1995 ಜನವರಿ 1ರಂದು ಏನಂತ ಅಸ್ತಿತ್ವಕ್ಕೆ ಬಂತು. ಈ ಸಂಘಟನೆಯಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 164. ಈ ಒಂದು ಸಂಘಟನೆಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಏನ್ ಮಾಡ್ತೀವಿ? ಸಮ್ಮೇಳನವನ್ನ ನಡೆಸ್ತಾ ಇದೆ. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ? 2 ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನ ನಡೆಸ್ತಾ ಇದೆ. ನೆಕ್ಸ್ಟ್, ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶಗಳು. ಹಂಗಂತಂದ್ರ 1995 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಿರುವಂತಹ ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶಗಳಿದಾವಂತಂದ್ರೆ, ಒಂದು, ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನ ವಿಶ್ವದಾದ್ಯಂತ ಜಾರಿಗೆ ತರುವುದು. ನೋಡಿ, ಬಹುಪಕ್ಷೀಯ, 2 ರಾಷ್ಟ್ರಗಳಲ್ಲ, 2ಕ್ಕಿಂತ ಹೆಚ್ಚು ವ್ಯಾಪಾರ ಒಪ್ಪಂದಗಳನ್ನ, ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನ ವಿಶ್ವದಾದ್ಯಂತ ಏನಂದ್ರೆ ಜಾರಿಗೆ ತರುವಂತದ್ದು. ಎರಡನೇದಾಗಿ, ಬಹುಪಕ್ಷೀಯ ವ್ಯಾಪಾರ ವ್ಯವಹಾರಗಳ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ. ನೋಡಿ, ಬಹುಪಕ್ಷೀಯ ವ್ಯಾಪಾರ ವ್ಯವಹಾರಗಳ ನಡುವೆ ಮಧ್ಯವರ್ತಿಯಾಗಿ ಏನ್ ಮಾಡ್ತೈತಿ? ಕೆಲಸ ಮಾಡ್ತಾ ಇದೆ. ಮೂರನೇದಾಗಿ, ವಿಶ್ವದಾದ್ಯಂತ ಮುಕ್ತ ಹಾಗೂ ಸ್ವತಂತ್ರವಾಗಿರುವಂತಹ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನ್ ಮಾಡ್ತೈತಿ? ಒತ್ತು ಕೊಡ್ತಾ ಇದೆ. ಅಂದ್ರೆ ವಿಶ್ವದಾದ್ಯಂತ ಮುಕ್ತ ಹಾಗೂ ಸ್ವತಂತ್ರವಿರುವಂತಹ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನ್ ಮಾಡ್ತೈತಿ? ಒತ್ತು ಕೊಡ್ತಾ ಇದೆ. ವಿವಿಧ ದೇಶಗಳ ನಡುವೆ ಉದ್ಭವಿಸುವಂತಹ ವ್ಯಾಪಾರ ಸಂಬಂಧಿ ಭಿನ್ನಾಭಿಪ್ರಾಯಗಳನ್ನು ಮಾಡ್ತೈತಿ, ಬಗೆಹರಿಸ್ತದೆ. ಅಂದ್ರೆ ಬೇರೆ ಬೇರೆ ದೇಶಗಳ ನಡುವೆ, ಜಗತ್ತಿನಾದ್ಯಂತ ಇರುವಂತಹ ಹಲವಾರು ದೇಶಗಳ ನಡುವೆ ಉದ್ಭವಿಸುವಂತಹ ಎಂತಹ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನ ಬಗೆಹರಿಸುವಂತಹ ಸಂಘಟನೆ ಯಾವುದು ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೆರಿಗೆಗಳನ್ನು ಏನ್ ಮಾಡ್ತೈತಿ? ಕಡಿಮೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರಗಳಿಗೆ ಮಾಡ್ತೈತಿ ತೆರಿಗೆಗಳನ್ನು ಏನ್ ಮಾಡ್ತೈತಿ? ಕಡಿಮೆ ಮಾಡ್ತಾ ಇದೆ. ಜೊತೆಗೆ ವಿಶ್ವದ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಉತ್ಪಾದನೆ ಮತ್ತು ವ್ಯಾಪಾರದ ವಿಸ್ತರಣೆ ಹಾಗೂ ಸೇವಾ ಕ್ಷೇತ್ರಗಳನ್ನು ಮಾಡ್ತೈತಿ ದಕ್ಷಗೊಳಿಸ್ತಾ ಇದೆ. ಜಗತ್ತಿನಾದ್ಯಂತ ಇರುವಂತಹ ಸಂಪನ್ಮೂಲಗಳನ್ನ ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು, ಅದು ಮಾನವ ಸಂಪನ್ಮೂಲ ಆಗಿರಬಹುದು, ನೈಸರ್ಗಿಕ ಸಂಪನ್ಮೂಲ ಆಗಿರಬಹುದು, ಅಥವಾ ತಾಂತ್ರಿಕ ಸಂಪನ್ಮೂಲ ಆಗಿರಬಹುದು, ಆ ಎಲ್ಲ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಉತ್ಪಾದನೆ ಮತ್ತು ವ್ಯಾಪಾರಗಳ ವಿಸ್ತರಣೆ ಆಗಿರಬಹುದು, ಸೇವಾ ಕ್ಷೇತ್ರಗಳನ್ನು ಮಾಡಿದಂತೆ ದಕ್ಷಗೊಳಿಸ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕಾನೂನಿನ ಚೌಕಟ್ಟಿಗೆ ಒಳಪಡಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ವ್ಯಾಪಾರವನ್ನ ಕಾನೂನಿನ ಚೌಕಟ್ಟಿಗೆ ಒಳಪಡಿಸ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹಿಂದುಳಿದಂತ ರಾಷ್ಟ್ರಗಳು ಹೆಚ್ಚು ಪ್ರಯೋಜನ ಪಡ್ಲಿಕ್ಕೆ ಏನಪ್ಪಾ ಅಂದ್ರೆ ಎಲ್ಲಾ ಪ್ರಯತ್ನವನ್ನು ಮಾಡುವಂತದ್ದು ಯಾವ್ದಂದ್ರ ವಿಶ್ವ ವ್ಯಾಪಾರ ಸಂಘಟನೆ. ಇವೆಲ್ಲವೂ ಕೂಡ ಏನಂತಾರೆ WTOದ ಉದ್ದೇಶಗಳು. ನೋಡಿ ಏನಂತಂದ್ರೆ WTOದ ಉದ್ದೇಶಗಳು ನೋಡ್ರಿ, ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನ ವಿಶ್ವದಾದ್ಯಂತ ಏನ್ ಮಾಡ್ತದೆ? ಜಾರಿಗೆ ತರ್ತಾ ಇದೆ. ಬಹುಪಕ್ಷೀಯ ವ್ಯಾಪಾರ ವ್ಯವಹಾರಗಳ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತದೆ. ವಿಶ್ವದಾದ್ಯಂತ ಮುಕ್ತ ಹಾಗೂ ಸ್ವತಂತ್ರವಾಗಿರುವಂತಹ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಏನ್ ಮಾಡ್ತೈತಿ? ಒತ್ತು ಕೊಡ್ತಾ ಇದೆ. ದೇಶಗಳ ಮಧ್ಯೆ ಉದ್ಭವಿಸುವಂತಹ ವ್ಯಾಪಾರ ಸಂಬಂಧಿ ಭಿನ್ನಾಭಿಪ್ರಾಯಗಳನ್ನು ಮಾಡ್ತೈತಿ, ಬಗೆಹರಿಸ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೆರಿಗೆಗಳನ್ನ, ಟ್ಯಾಕ್ಸ್ಗಳನ್ನ ಏನ್ ಮಾಡ್ತೈತಿ? ಕಡಿಮೆ ಮಾಡ್ತಾ ಇದೆ. ವಿಶ್ವದ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಉತ್ಪಾದನೆ ಮತ್ತು ವ್ಯಾಪಾರದ ವಿಸ್ತರಣೆ ಹಾಗೂ ಸೇವಾ ಕ್ಷೇತ್ರಗಳನ್ನು ಮಾಡ್ತೈತಿ ದಕ್ಷಗೊಳಿಸ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕಾನೂನಿನ ಚೌಕಟ್ಟಿಗೆ ಏನ್ ಮಾಡಕ್ಕೆ ಒಳಪಡಿಸ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹಿಂದುಳಿದ ರಾಷ್ಟ್ರಗಳು ಹೆಚ್ಚು ಪ್ರಯೋಜನ ಪಡ್ಲಿಕ್ಕೆ ಏನ್ ಮಾಡುತ್ತೆ? ಎಲ್ಲಾ ಪ್ರಯತ್ನವನ್ನ ಮಾಡ್ತಲ್ಲ. ಇದೆಲ್ಲವೂ ಕೂಡ WTOದ ಉದ್ದೇಶಗಳಂತ ಏನ್ ಮಾಡ್ತದೆ ಗುರುತಿಸ್ತೀವಿ. ನೆಕ್ಸ್ಟ್, ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳು. ಈ ಉದ್ದೇಶಗಳನ್ನು ಬಿಟ್ಟರೆ ಇತರೆ ಗುರಿಗಳು ಏನಂತಂದ್ರೆ, ಜೀವನ ವೆಚ್ಚವನ್ನ ಕಡಿಮೆ ಮಾಡಿ ಸದಸ್ಯ ರಾಷ್ಟ್ರಗಳ ಜನರ ಜೀವನ ಮಟ್ಟ ಏನ್ ಮಾಡುತ್ತೆ? ಹೆಚ್ಚು ಮಾಡ್ತಾ ಇದೆ. ಏನಪ್ಪಾ ಅಂದ್ರೆ ಜೀವನ ಸಾಗಿಸಲಿಕ್ಕೆ ಇರುವಂತಹ ವೆಚ್ಚವನ್ನ, ಆಗುತ್ತಿರುವಂತ ಖರ್ಚನ್ನ ಏನಪ್ಪಾ ಅಂದ್ರೆ ಕಡಿಮೆ ಮಾಡಿ ಸದಸ್ಯ ರಾಷ್ಟ್ರಗಳ ಜನರ ಜೀವನ ಮಟ್ಟವನ್ನು ಮಾಡುತ್ತೆ ಅಂದ್ರೆ ಹೆಚ್ಚಿಸ್ತಾ ಇದೆ. ನೆಕ್ಸ್ಟ್, ಸದಸ್ಯ ರಾಷ್ಟ್ರಗಳ ನಡುವೆ ಉದ್ಭವಿಸುವಂತಹ ವ್ಯಾಪಾರದ ವ್ಯಾಜ್ಯಗಳನ್ನ ಬಗೆಹರಿಸ್ತಾರೆ. ಅಂದ್ರೆ ಸದಸ್ಯ ರಾಷ್ಟ್ರ ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆಯ ಅಡಿಯಲ್ಲಿ ಸದಸ್ಯತ್ವ ಪಡ್ಕೊಂಡಿರುವಂತಹ ರಾಷ್ಟ್ರಗಳ ನಡುವೆ ಏನಾದರೂ
ಸಮಸ್ಯೆಗಳು ಉದ್ಭವಿಸಿದಾಗ ಆ ಸಮಸ್ಯೆಗಳನ್ನ, ವ್ಯಾಜ್ಯಗಳನ್ನ, ವಿವಾದಗಳನ್ನ ಬಗೆಹರಿಸುವಂತದ್ದು ಯಾವ್ದಂದ್ರ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದ್ದೀವಿ. ಸದಸ್ಯ ರಾಷ್ಟ್ರಗಳ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿ ಉದ್ಯೋಗ ಅವಕಾಶಗಳನ್ನು ಮಾಡ್ತೈತಿ ಕಲ್ಪಿಸ್ತಾ ಇದೆ. ನೋಡಿ, ಸದಸ್ಯ ರಾಷ್ಟ್ರಗಳ ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂತದ್ದು ಯಾವ್ದಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಗುರಿಯಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ವೆಚ್ಚಗಳನ್ನು ಏನ್ ಮಾಡ್ತದೆ ಅಂದ್ರೆ ಕಡಿಮೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ವೆಚ್ಚಗಳನ್ನು ಏನ್ ಮಾಡ್ತಾ ಇದ್ರೆ ಕಡಿಮೆ ಮಾಡ್ತಾ ಇದೆ. ಸದಸ್ಯ ರಾಷ್ಟ್ರಗಳಲ್ಲಿ ಉತ್ತಮ ಸರ್ಕಾರ ರಚನೆ ಮಾಡ್ಲಿಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ. ಸದಸ್ಯ ರಾಷ್ಟ್ರಗಳಲ್ಲಿ ಏನ್ ಮಾಡುತ್ತೆ ಉತ್ತಮವಾದಂತಹ ಸರ್ಕಾರ ರಚನೆ ಮಾಡ್ಲಿಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ. ಸದಸ್ಯ ರಾಷ್ಟ್ರಗಳಲ್ಲಿ ಶಾಂತಿ, ಸ್ಥಿರತೆ ಮತ್ತು ದೃಢತೆಯನ್ನು ಕಾಪಾಡಲಿಕ್ಕೆ ಏನ್ ಮಾಡುತ್ತೆ ಸಹಕರಿಸ್ತದೆ. ನೋಡಿ, ಸದಸ್ಯ ರಾಷ್ಟ್ರಗಳಲ್ಲಿ ಶಾಂತಿ, ಸ್ಥಿರತೆ ಮತ್ತು ಅಥವಾ ದೃಢತೆಯನ್ನು ಕಾಪಾಡಲಿಕ್ಕೆ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ. ಇವೆಲ್ಲವೂ ಕೂಡ ವಿಶ್ವ ವ್ಯಾಪಾರ ಸಂಘಟನೆ ಇತರ ಗುರಿಗಳು ಅಂತ ಹೇಳ್ತೀವಿ. ಜೀವನ ವೆಚ್ಚವನ್ನು ಕಡಿಮೆ ಮಾಡಿ ಸದಸ್ಯ ರಾಷ್ಟ್ರಗಳ ಜನರ ಜೀವನ ಮಟ್ಟ ಏನ್ ಮಾಡುತ್ತೆ ಹೆಚ್ಚು ಮಾಡ್ತಾ ಇದೆ. ಸದಸ್ಯ ರಾಷ್ಟ್ರಗಳ ಮಧ್ಯೆ ಉದ್ಭವಿಸುವಂತಹ ವ್ಯಾಪಾರದ ವ್ಯಾಜ್ಯಗಳನ್ನು ಏನ್ ಮಾಡುತ್ತೆ ಬಗೆಹರಿಸ್ತಾ ಇದೆ. ಸದಸ್ಯ ರಾಷ್ಟ್ರಗಳ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದ ವೆಚ್ಚಗಳನ್ನು ಕಡಿಮೆ ಮಾಡ್ತಾ ಇದೆ. ಸದಸ್ಯ ರಾಷ್ಟ್ರಗಳಲ್ಲಿ ಉತ್ತಮ ಸರ್ಕಾರ ರಚನೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸದಸ್ಯ ರಾಷ್ಟ್ರಗಳಲ್ಲಿ ಶಾಂತಿ, ಸ್ಥಿರತೆ ಮತ್ತು ದೃಢತೆಯನ್ನು ಕಾಪಾಡಲಿಕ್ಕೆ ಏನ್ ಮಾಡುತ್ತೆ ಸಹಕರಿಸುತ್ತೆ. ಇವೆಲ್ಲವೂ ಕೂಡ ಏನಂತಂದ್ರೆ ಜಾಗತೀಕರಣ ಅಥವಾ ವಿಶ್ವ ವ್ಯಾಪಾರ ಸಂಘಟನೆ ಪ್ರಮುಖ ಗುರಿಗಳು. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಜಾಗತೀಕರಣದಲ್ಲಿ ಪ್ರಮುಖ ವಿಚಾರಗಳು. ಸೊ ನೆಕ್ಸ್ಟ್ ಪೀರಿಯಡ್ ಮತ್ತೊಂದು ಅಭ್ಯಾಸ ನೋಡೋಣ.